ಸಾಧ್ಯ ಇಲ್ಲ ಅಂತ ಅಲ್ಲಿಂದ ಕೈ ಚೆಲ್ಲಿ ವಾಪಸ್ ಆಗಿದ್ದಂತ ಆರೋಪ ಕೂಡ ರವಿಶಂಕರ್ ಮೇಲೆ ಇದೆ. ಈತ ಆರೋಪಿ ನಂಬರ್ 8. ಆರೋಪಿ ನಂಬರ್ 9 ಧನ್ರಾಜ್. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಆರೋಪ ಕೂಡ ಧನ್ರಾಜ್ ಮೇಲೆ ಇದೆ. ಕಾರಣ ಧನ್ರಾಜ್ ಕೂಡ ದರ್ಶನ್ ಅವರ ಅಣತಿಯಂತೆ ಕೆಲಸ ಮಾಡಿದ್ದಾನೆ ಅಂತ ಹಲ್ಲೆ ಮಾಡೋದಕ್ಕೆ ಜೊತೆಗೆ ಮೆಗ್ಗರ್ ಮಷಿನ್ ತಂದು ಶಾಕ್ ಕೊಟ್ಟಿದ್ದಂತ ಆರೋಪ ಕೂಡ ಈ ಧನ್ರಾಜ್ ಮೇಲೆ ಇದೆ. ಆರಂಭದಲ್ಲಿ ಈತನ ಹೆಸರು ಕೇಳೋದಕ್ಕೆ ಸಿಕ್ಕಿರಲಿಲ್ಲ, ಈತನ ಬಂಧನ ಕೂಡ ಆಗಿರಲಿಲ್ಲ. ಬಟ್ ಯಾವಾಗ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ರು, ಹೇಗೆಲ್ಲ ಆತನಿಗೆ ಚಿತ್ರಹಿಂಸೆ ಕೊಟ್ಟಿದ್ರು ಅಂದ್ರೆ ಕರೆಂಟ್ ಶಾಕ್, ಆಗ ಧನ್ರಾಜ್ ಸಿಕ್ಕಿ ಬೀಳ್ತಾರೆ. ಆರೋಪಿ ನಂಬರ್ 10 ವಿನಯ್ ಆಪ್ತ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ. ವಿನಯ್ ಇತ್ತೀಚೆಗಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನೂ ತನಕ ಇವರಿಗೆ ಜಾಮೀನು ಸಿಕ್ಕಿಲ್ಲ. ಜಾಮೀನಿಗಾಗಿ ಈಗ ತಮ್ಮ ವಾದ ಆರಂಭ ಮಾಡುತ್ತಿದ್ದಾರೆ ತಮ್ಮ ಪರವಾಗಿ ವಕೀಲರಿಂದ ಅನ್ನುವಂತಹ ವಿಚಾರ. ಹಾಗಾಗಿ ಹಲ್ಲೆ ಮಾಡಿದವರ ಪೈಕಿ ಪ್ರಮುಖ ವ್ಯಕ್ತಿ ಈತ ಅನ್ನುವಂತ ಆರೋಪವನ್ನ ಕೂಡ ಆರೋಪಿ ನಂಬರ್ 10 ವಿನಯ್ ಎದುರಿಸ್ತಾರೆ. ಸ್ಟೋನಿ ಬ್ರೂಕ್ ಮಾಲೀಕ ಕೂಡ ಹೌದು ವಿನಯ್. ಆರೋಪಿ ನಂಬರ್ 11 ನಾಗರಾಜ್. ನಟ ದರ್ಶನ್ ಅನಧಿಕೃತ ಮ್ಯಾನೇಜರ್ ಅಂತ ಈತ. ಅಧಿಕೃತ ಅಲ್ಲ, ಬದಲಾಗಿ ಈ ನಾಗರಾಜ್ ಅನಧಿಕೃತ ಮ್ಯಾನೇಜರ್ ಆಗಿದ್ದ ಅಂತ. ಹಾಗಾಗಿ ನಾಗರಾಜ್ ಕೂಡ ರಿಲೀಸ್ ಆಗಿ ಇವತ್ತು ಓಡೋಡಿ ಯಾವ ರೀತಿ ಕಾರ್ ಹತ್ಕೊಂಡ್ರು ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ವಿ. ಕೊಲೆ ಮಾಡುವಾಗ, ಕಿಡ್ನಾಪ್ ಮಾಡುವಾಗ, ದರ್ಶನ್ ಹೇಳಿದಾಗ ನಡ್ಕೊಳ್ಳುವಾಗ ಯಾವಾಗ್ಲೂ ಭಯ ಆಗ್ಲಿಲ್ಲ. ಪಾಪ ಇವತ್ತು ಜೈಲಿನಿಂದ ವಾಪಸ್ ಬರ್ತಿದ್ದಂತೆ ಮಾಧ್ಯಮದವ್ರು ರಿಯಾಕ್ಷನ್ ಕೇಳ್ತೀವಿ ಅಂದ ತಕ್ಷಣ ಓಡೋಡ್ ಬಂದು ಮುಖ ಮುಚ್ಕೊಂಡು ಕಾರಲ್ಲಿ ಕೂತ್ಕೊಂಡಲ್ಲ, ಇದೇ ಆರೋಪಿ ನಂಬರ್ 11 ನಾಗರಾಜ್. ಅದೇ ರೀತಿ ಆರೋಪಿ ನಂಬರ್ 12 ಲಕ್ಷ್ಮಣ್. ದರ್ಶನ್ ಕಾರು ಚಾಲಕನಾಗಿ ಲಕ್ಷ್ಮಣ್ ಕೆಲಸ ಮಾಡ್ತಾ ಇದ್ರು. ಇಲ್ಲೂ ಕೂಡ ದರ್ಶನ್ ಅವರ ಜೊತೆಗೆ ಇದ್ರು. ಕಿಡ್ನಾಪ್ ಆಗಿ ಜೊತೆಗೆ ಆ ಪಟ್ಟಣಗೆರೆ ಶೆಡ್ ಅಲ್ಲಿ ಹಲ್ಲೆ ಆಗಿ, ಕೊಲೆ ಆಗಿ, ಶವ ಸಾಗಾಟ ಆಗುವ ಸಂದರ್ಭದಲ್ಲೂ ಕೂಡ ಈ ಲಕ್ಷ್ಮಣ್ ಜೊತೆಗೆ ಇದ್ರು ಅನ್ನುವಂತಹ ವಿಚಾರ. ಹಾಗಾಗಿ ಆ ಆರೋಪವನ್ನ ಎದುರಿಸಿದ್ದಾರೆ. ಮತ್ತೊಂದು ವಿಚಾರ ಗಮನಿಸಬೇಕು, ಸಾಕ್ಷ್ಯಾಧಾರ ನಾಶ. ಮೃತದೇಹ ಎಸೆಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರಂತೆ ಅಚ್ಚುಕಟ್ಟಾಗಿ ಆರೋಪಿ ನಂಬರ್ 12 ಲಕ್ಷ್ಮಣ್. ಈತನಿಗೂ ಕೂಡ ಈಗ ಜಾಮೀನು ಸಿಕ್ಕಿದೆ. ಈ ರೀತಿಯ ಆರೋಪವನ್ನ ಲಕ್ಷ್ಮಣ್ ಎದುರಿಸಿದ್ದಾರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಅದೇ ರೀತಿ ಆರೋಪಿ ನಂಬರ್ 13 ದೀಪಕ್. ದರ್ಶನ್ ಮತ್ತು ಪ್ರದೋಷ್ ಹೇಳಿದಂತೆ ಹಣ ನೀಡಿದ್ದ ಆರೋಪ ಕೂಡ ಈ ದೀಪಕ್ ಮೇಲೆ ಇದೆ. ಯಾಕೆ ಹಣ ನೀಡಿದ್ರು ಅಂತ ಅಂದ್ರೆ ಶವ ಸಾಗಾಟ ಮಾಡೋದಕ್ಕೆ, ಸಾಕ್ಷ್ಯಾಧಾರ ನಾಶ ಮಾಡೋದಕ್ಕೆ ಪ್ರದೋಷ ಎಲ್ಲವೂ ಕೂಡ ಪ್ಲಾನ್ ಮಾಡಿರ್ತಾರೆ. ಅವರ ಅಣತಿಯಂತೆ ನಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಈ ದೀಪಕ್ ಎದುರಿಸಿದ್ದಾರೆ. ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ ಸರೆಂಡರ್ಗೆ ಕಾರಣನೇ ಈತ ಅನ್ನುವಂತ ಆರೋಪವನ್ನ ಕೂಡ ಈ ಪ್ರಕರಣದಲ್ಲಿ ದೀಪಕ್ ಎದುರಿಸ್ತಾರೆ. ಹಾಗಾಗಿ ಆರೋಪಿ ನಂಬರ್ 13 ಆಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಅದೇ ರೀತಿ ಆರೋಪಿ ನಂಬರ್ 14 ಪ್ರದೋಷ್. ದರ್ಶನ್ ಜೊತೆಗೆ ಇದ್ದುಕೊಂಡೇ ಹಲ್ಲೆ ಮಾಡಿರುವಂತಹ ಆರೋಪ. ಪ್ರದೋಷ್ ನಮಗೆಲ್ಲ ಗೊತ್ತು, ದರ್ಶನ್ ಅವರ ಜೊತೆಗೂ ಕೂಡ ಹಲವು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಸಾಧ್ಯ ಇಲ್ಲ ಅಂತ ಅಲ್ಲಿಂದ ಕೈ ಚೆಲ್ಲಿ ವಾಪಸ್ ಆಗಿದ್ದಂತ ಆರೋಪ ಕೂಡ ರವಿಶಂಕರ್ ಮೇಲೆ ಇದೆ. ಈತ ಆರೋಪಿ ನಂಬರ್ 8. ಆರೋಪಿ ನಂಬರ್ 9 ಧನ್ರಾಜ್. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಆರೋಪ ಕೂಡ ಧನ್ರಾಜ್ ಮೇಲೆ ಇದೆ. ಕಾರಣ ಧನ್ರಾಜ್ ಕೂಡ ದರ್ಶನ್ ಅವರ ಅಣತಿಯಂತೆ ಕೆಲಸ ಮಾಡಿದ್ದಾನೆ ಅಂತ ಹಲ್ಲೆ ಮಾಡೋದಕ್ಕೆ ಜೊತೆಗೆ ಮೆಗ್ಗರ್ ಮಷಿನ್ ತಂದು ಶಾಕ್ ಕೊಟ್ಟಿದ್ದಂತ ಆರೋಪ ಕೂಡ ಈ ಧನ್ರಾಜ್ ಮೇಲೆ ಇದೆ. ಆರಂಭದಲ್ಲಿ ಈತನ ಹೆಸರು ಕೇಳೋದಕ್ಕೆ ಸಿಕ್ಕಿರಲಿಲ್ಲ, ಈತನ ಬಂಧನ ಕೂಡ ಆಗಿರಲಿಲ್ಲ. ಬಟ್ ಯಾವಾಗ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ರು, ಹೇಗೆಲ್ಲ ಆತನಿಗೆ ಚಿತ್ರಹಿಂಸೆ ಕೊಟ್ಟಿದ್ರು ಅಂದ್ರೆ ಕರೆಂಟ್ ಶಾಕ್, ಆಗ ಧನ್ರಾಜ್ ಸಿಕ್ಕಿ ಬೀಳ್ತಾರೆ. ಆರೋಪಿ ನಂಬರ್ 10 ವಿನಯ್ ಆಪ್ತ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ. ವಿನಯ್ ಇತ್ತೀಚೆಗಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನೂ ತನಕ ಇವರಿಗೆ ಜಾಮೀನು ಸಿಕ್ಕಿಲ್ಲ. ಜಾಮೀನಿಗಾಗಿ ಈಗ ತಮ್ಮ ವಾದ ಆರಂಭ ಮಾಡುತ್ತಿದ್ದಾರೆ ತಮ್ಮ ಪರವಾಗಿ ವಕೀಲರಿಂದ ಅನ್ನುವಂತಹ ವಿಚಾರ. ಹಾಗಾಗಿ ಹಲ್ಲೆ ಮಾಡಿದವರ ಪೈಕಿ ಪ್ರಮುಖ ವ್ಯಕ್ತಿ ಈತ ಅನ್ನುವಂತ ಆರೋಪವನ್ನ ಕೂಡ ಆರೋಪಿ ನಂಬರ್ 10 ವಿನಯ್ ಎದುರಿಸ್ತಾರೆ. ಸ್ಟೋನಿ ಬ್ರೂಕ್ ಮಾಲೀಕ ಕೂಡ ಹೌದು ವಿನಯ್. ಆರೋಪಿ ನಂಬರ್ 11 ನಾಗರಾಜ್. ನಟ ದರ್ಶನ್ ಅನಧಿಕೃತ ಮ್ಯಾನೇಜರ್ ಅಂತ ಈತ. ಅಧಿಕೃತ ಅಲ್ಲ, ಬದಲಾಗಿ ಈ ನಾಗರಾಜ್ ಅನಧಿಕೃತ ಮ್ಯಾನೇಜರ್ ಆಗಿದ್ದ ಅಂತ. ಹಾಗಾಗಿ ನಾಗರಾಜ್ ಕೂಡ ರಿಲೀಸ್ ಆಗಿ ಇವತ್ತು ಓಡೋಡಿ ಯಾವ ರೀತಿ ಕಾರ್ ಹತ್ಕೊಂಡ್ರು ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ವಿ. ಕೊಲೆ ಮಾಡುವಾಗ, ಕಿಡ್ನಾಪ್ ಮಾಡುವಾಗ, ದರ್ಶನ್ ಹೇಳಿದಾಗ ನಡ್ಕೊಳ್ಳುವಾಗ ಯಾವಾಗ್ಲೂ ಭಯ ಆಗ್ಲಿಲ್ಲ. ಪಾಪ ಇವತ್ತು ಜೈಲಿನಿಂದ ವಾಪಸ್ ಬರ್ತಿದ್ದಂತೆ ಮಾಧ್ಯಮದವ್ರು ರಿಯಾಕ್ಷನ್ ಕೇಳ್ತೀವಿ ಅಂದ ತಕ್ಷಣ ಓಡೋಡ್ ಬಂದು ಮುಖ ಮುಚ್ಕೊಂಡು ಕಾರಲ್ಲಿ ಕೂತ್ಕೊಂಡಲ್ಲ, ಇದೇ ಆರೋಪಿ ನಂಬರ್ 11 ನಾಗರಾಜ್. ಅದೇ ರೀತಿ ಆರೋಪಿ ನಂಬರ್ 12 ಲಕ್ಷ್ಮಣ್. ದರ್ಶನ್ ಕಾರು ಚಾಲಕನಾಗಿ ಲಕ್ಷ್ಮಣ್ ಕೆಲಸ ಮಾಡ್ತಾ ಇದ್ರು. ಇಲ್ಲೂ ಕೂಡ ದರ್ಶನ್ ಅವರ ಜೊತೆಗೆ ಇದ್ರು. ಕಿಡ್ನಾಪ್ ಆಗಿ ಜೊತೆಗೆ ಆ ಪಟ್ಟಣಗೆರೆ ಶೆಡ್ ಅಲ್ಲಿ ಹಲ್ಲೆ ಆಗಿ, ಕೊಲೆ ಆಗಿ, ಶವ ಸಾಗಾಟ ಆಗುವ ಸಂದರ್ಭದಲ್ಲೂ ಕೂಡ ಈ ಲಕ್ಷ್ಮಣ್ ಜೊತೆಗೆ ಇದ್ರು ಅನ್ನುವಂತಹ ವಿಚಾರ. ಹಾಗಾಗಿ ಆ ಆರೋಪವನ್ನ ಎದುರಿಸಿದ್ದಾರೆ. ಮತ್ತೊಂದು ವಿಚಾರ ಗಮನಿಸಬೇಕು, ಸಾಕ್ಷ್ಯಾಧಾರ ನಾಶ. ಮೃತದೇಹ ಎಸೆಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರಂತೆ ಅಚ್ಚುಕಟ್ಟಾಗಿ ಆರೋಪಿ ನಂಬರ್ 12 ಲಕ್ಷ್ಮಣ್. ಈತನಿಗೂ ಕೂಡ ಈಗ ಜಾಮೀನು ಸಿಕ್ಕಿದೆ. ಈ ರೀತಿಯ ಆರೋಪವನ್ನ ಲಕ್ಷ್ಮಣ್ ಎದುರಿಸಿದ್ದಾರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಅದೇ ರೀತಿ ಆರೋಪಿ ನಂಬರ್ 13 ದೀಪಕ್. ದರ್ಶನ್ ಮತ್ತು ಪ್ರದೋಷ್ ಹೇಳಿದಂತೆ ಹಣ ನೀಡಿದ್ದ ಆರೋಪ ಕೂಡ
ಈ ದೀಪಕ್ ಮೇಲೆ ಇದೆ. ಯಾಕೆ ಹಣ ನೀಡಿದ್ರು ಅಂತ ಅಂದ್ರೆ ಶವ ಸಾಗಾಟ ಮಾಡೋದಕ್ಕೆ, ಸಾಕ್ಷ್ಯಾಧಾರ ನಾಶ ಮಾಡೋದಕ್ಕೆ, ಪ್ರದೋಷ ಎಲ್ಲವೂ ಕೂಡ ಪ್ಲಾನ್ ಮಾಡಿರ್ತಾರೆ, ಅವರ ಅಣತಿಯಂತೆ ನಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಈ ದೀಪಕ್ ಎದುರಿಸಿದ್ದಾರೆ. ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ ಸರೆಂಡರ್ಗೆ ಕಾರಣನೇ ಈತ ಅನ್ನುವಂತ ಆರೋಪವನ್ನ ಕೂಡ ಈ ಪ್ರಕರಣದಲ್ಲಿ ದೀಪಕ್ ಎದುರಿಸ್ತಾರೆ. ಹಾಗಾಗಿ ಆರೋಪಿ ನಂಬರ್ 13 ಆಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಅದೇ ರೀತಿ ಆರೋಪಿ ನಂಬರ್ 14 ಪ್ರದೋಷ್, ದರ್ಶನ್ ಜೊತೆಗೆ ಇದ್ದುಕೊಂಡೇ ಹಲ್ಲೆ ಮಾಡಿರುವಂತಹ ಆರೋಪ. ಪ್ರದೋಷ್ ನಮಗೆಲ್ಲ ಗೊತ್ತು, ದರ್ಶನ್ ಅವರ ಜೊತೆಗೂ ಕೂಡ ಹಲವು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾದ್ಯ ಇಲ್ಲ ಅಂತ ಅಲ್ಲಿಂದ ಕೈ ಚೆಲ್ಲಿ ವಾಪಸ್ ಆಗಿದ್ದಂತ ಆರೋಪ ಕೂಡ ರವಿಶಂಕರ್ ಮೇಲೆ ಇದೆ. ಈತ ಆರೋಪಿ ನಂಬರ್ 8. ಆರೋಪಿ ನಂಬರ್ 9 ಧನ್ರಾಜ್, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಆರೋಪ ಕೂಡ ಧನ್ರಾಜ್ ಮೇಲೆ ಇದೆ. ಕಾರಣ ಧನ್ರಾಜ್ ಕೂಡ ದರ್ಶನ್ ಅವರ ಅಣತಿಯಂತೆ ಕೆಲಸ ಮಾಡಿದ್ದಾನೆ ಅಂತ, ಹಲ್ಲೆ ಮಾಡೋದಕ್ಕೆ ಜೊತೆಗೆ ಮೆಗ್ಗರ್ ಮಷಿನ್ ತಂದು ಶಾಕ್ ಕೊಟ್ಟಿದ್ದಂತ ಆರೋಪ ಕೂಡ ಈ ಧನ್ರಾಜ್ ಮೇಲೆ ಇದೆ. ಆರಂಭದಲ್ಲಿ ಈತನ ಹೆಸರು ಕೇಳೋದಕ್ಕೆ ಸಿಕ್ಕಿರಲಿಲ್ಲ, ಈತನ ಬಂಧನ ಕೂಡ ಆಗಿರಲಿಲ್ಲ. ಬಟ್ ಯಾವಾಗ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ರು, ಹೇಗೆಲ್ಲ ಆತನಿಗೆ ಚಿತ್ರಹಿಂಸೆ ಕೊಟ್ಟಿದ್ರು ಅಂದ್ರೆ ಕರೆಂಟ್ ಶಾಕ್, ಆಗ ಧನ್ರಾಜ್ ಸಿಕ್ಕಿ ಬೀಳ್ತಾರೆ. ಆರೋಪಿ ನಂಬರ್ 10 ವಿನಯ್, ಆಪ್ತ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ. ವಿನಯ್ ಇತ್ತೀಚೆಗಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ, ಇನ್ನೂ ತನಕ ಇವರಿಗೆ ಜಾಮೀನು ಸಿಕ್ಕಿಲ್ಲ. ಜಾಮೀನಿಗಾಗಿ ಈಗ ತಮ್ಮ ವಾದ ಆರಂಭ ಮಾಡುತ್ತಿದ್ದಾರೆ ತಮ್ಮ ಪರವಾಗಿ ವಕೀಲರಿಂದ ಅನ್ನುವಂತಹ ವಿಚಾರ. ಹಾಗಾಗಿ ಹಲ್ಲೆ ಮಾಡಿದವರ ಪೈಕಿ ಪ್ರಮುಖ ವ್ಯಕ್ತಿ ಈತ ಅನ್ನುವಂತಹ ಆರೋಪವನ್ನ ಕೂಡ ಆರೋಪಿ ನಂಬರ್ 10 ವಿನಯ್ ಎದುರಿಸ್ತಾರೆ. ಸ್ಟೋನಿ ಬ್ರೂಕ್ ಮಾಲೀಕ ಕೂಡ ಹೌದು ವಿನಯ್. ಆರೋಪಿ ನಂಬರ್ 11 ನಾಗರಾಜ್, ನಟ ದರ್ಶನ್ ಅನಧಿಕೃತ ಮ್ಯಾನೇಜರ್ ಅಂತ. ಈತ ಅಧಿಕೃತ ಅಲ್ಲ, ಬದಲಾಗಿ ಈ ನಾಗರಾಜ್ ಅನಧಿಕೃತ ಮ್ಯಾನೇಜರ್ ಆಗಿದ್ದ ಅಂತ. ಹಾಗಾಗಿ ನಾಗರಾಜ್ ಕೂಡ ರಿಲೀಸ್ ಆಗಿ ಇವತ್ತು ಓಡೋಡಿ ಯಾವ ರೀತಿ ಕಾರ್ ಹತ್ಕೊಂಡ್ರು ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ವಿ. ಕೊಲೆ ಮಾಡುವಾಗ, ಕಿಡ್ನಾಪ್ ಮಾಡುವಾಗ, ದರ್ಶನ್ ಹೇಳಿದಾಗ ನಡ್ಕೊಳ್ಳುವಾಗ ಯಾವಾಗ್ಲೂ ಭಯ ಆಗ್ಲಿಲ್ಲ. ಪಾಪ ಇವತ್ತು ಜೈಲಿನಿಂದ ವಾಪಸ್ ಬರ್ತಿದ್ದಂತೆ ಮಾಧ್ಯಮದವ್ರು ರಿಯಾಕ್ಷನ್ ಕೇಳ್ತೀವಿ ಅಂದ ತಕ್ಷಣ ಓಡೋಡ್ ಬಂದು ಮುಖ ಮುಚ್ಕೊಂಡು ಕಾರಲ್ಲಿ ಕೂತ್ಕೊಂಡಲ್ಲ, ಇದೇ ಆರೋಪಿ ನಂಬರ್ 11 ನಾಗರಾಜ್. ಅದೇ ರೀತಿ ಆರೋಪಿ ನಂಬರ್ 12 ಲಕ್ಷ್ಮಣ್. ದರ್ಶನ್ ಕಾರು ಚಾಲಕನಾಗಿ ಲಕ್ಷ್ಮಣ್ ಕೆಲಸ ಮಾಡ್ತಾ ಇದ್ರು. ಇಲ್ಲೂ ಕೂಡ ದರ್ಶನ್ ಅವರ ಜೊತೆಗೆ ಇದ್ರು, ಕಿಡ್ನಾಪ್ ಆಗಿ, ಜೊತೆಗೆ ಆ ಪಟ್ಟಣಗೆರೆ ಶೆಡ್ ಅಲ್ಲಿ ಹಲ್ಲೆ ಆಗಿ, ಕೊಲೆ ಆಗಿ, ಶವ ಸಾಗಾಟ ಆಗುವ ಸಂದರ್ಭದಲ್ಲೂ ಕೂಡ ಈ ಲಕ್ಷ್ಮಣ್ ಜೊತೆಗೆ ಇದ್ರು ಅನ್ನುವಂತಹ ವಿಚಾರ. ಹಾಗಾಗಿ ಆ ಆರೋಪವನ್ನ ಎದುರಿಸಿದ್ದಾರೆ. ಮತ್ತೊಂದು ವಿಚಾರ ಗಮನಿಸಬೇಕು, ಸಾಕ್ಷ್ಯಾಧಾರ ನಾಶ, ಮೃತದೇಹ ಎಸೆಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರಂತೆ ಅಚ್ಚುಕಟ್ಟಾಗಿ ಆರೋಪಿ ನಂಬರ್ 12 ಲಕ್ಷ್ಮಣ್. ಈತನಿಗೂ ಕೂಡ ಈಗ ಜಾಮೀನು ಸಿಕ್ಕಿದೆ. ಈ ರೀತಿಯ ಆರೋಪವನ್ನ ಲಕ್ಷ್ಮಣ್ ಎದುರಿಸಿದ್ದಾರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಅದೇ ರೀತಿ ಆರೋಪಿ ನಂಬರ್ 13 ದೀಪಕ್, ದರ್ಶನ್ ಮತ್ತು ಪ್ರದೋಷ್ ಹೇಳಿದಂತೆ ಹಣ ನೀಡಿದ್ದ ಆರೋಪ ಕೂಡ ಈ ದೀಪಕ್ ಮೇಲೆ ಇದೆ. ಯಾಕೆ ಹಣ ನೀಡಿದ್ರು ಅಂತ ಅಂದ್ರೆ ಶವ ಸಾಗಾಟ ಮಾಡೋದಕ್ಕೆ, ಸಾಕ್ಷ್ಯಾಧಾರ ನಾಶ ಮಾಡೋದಕ್ಕೆ, ಪ್ರದೋಷ ಎಲ್ಲವೂ ಕೂಡ ಪ್ಲಾನ್ ಮಾಡಿರ್ತಾರೆ, ಅವರ ಅಣತಿಯಂತೆ ನಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಈ ದೀಪಕ್ ಎದುರಿಸಿದ್ದಾರೆ. ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ ಸರೆಂಡರ್ಗೆ ಕಾರಣನೇ ಈತ ಅನ್ನುವಂತ ಆರೋಪವನ್ನ ಕೂಡ ಈ ಪ್ರಕರಣದಲ್ಲಿ ದೀಪಕ್ ಎದುರಿಸ್ತಾರೆ. ಹಾಗಾಗಿ ಆರೋಪಿ ನಂಬರ್ 13